ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಟಿಗೆ ಬಂದಿದೆ. ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟ್ಟಲ್ಲಿ. ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತೊಗೊಂಡಿದ್ರೆ ಆ ಬಿಲ್ಲನ್ನು ಮಂಡನೆ ಮಾಡ್ಬೋದು. ಆ ಸಾಧ್ಯತೆಗಳಿದ್ದಾವೆ. ಬಿಜೆಪಿ ಟಾರ್ಗೆಟ್ ಮಾಡೋ ಚರ್ಚೆಗಳು ನಡೀತಾ ಇದೆ ಸರ್ ಈ ಬಿಲ್ ಮೂಲಕ. ಬಿಜೆಪಿ ಟಾರ್ಗೆಟ್ ಅಂತಲ್ಲ, ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ, ಬದಲಾಗೋದಿಲ್ವ ಸರ್ಕಾರ. ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ. ಬಿಜೆಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು? ಯಾರೇ ಆಗಲಿ ಅಲ್ಲೇನು ಬಿಜೆಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ. ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ಸು ಬಿಜೆಪಿ ಜನತಾದಳ ಅಂತ ಬರೋದಿಲ್ಲ. ಭಾಷಣಕ್ಕೆ ಪ್ರತ್ಯೇಕವಾಗಿ ಕಾನೂನು ಮಾಡುವಂತ ಅಗತ್ಯತೆ ಏನಿದೆ ಇದೆ ಅಂತಾನೆ ಮಾಡಿದೀವಲ್ಲ. ಈಗಿರೋ ಕಾನೂನು ಅಲ್ಲಲ್ಲ, ಈಗಿರೋ ಕಾನೂನು ಇನ್ನೂ ಭದ್ರ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಕೆಲವು ಪ್ರೊವಿಷನ್ಸು ಅದಕ್ಕೆ ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಸರ್, ನೀವು ಸತೀಶ್ ಜಾರಕಿಹೊಳಿ ಪದೇ ಪದೇ ಡಿನ್ನರು ಕಾಫಿ ಅದೆಲ್ಲ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸಲೇಬಾರ್ದು, ಇಳಿಸಿದ್ರೆ ನಮ್ಮಲ್ಲೇ ಒಬ್ಬರನ್ನ ಮಾಡಬೇಕು ಅಂತ ತಂತ್ರ ರೂಪಿಸ್ತಾ ಇದ್ದಾರೆ ಅಂತ ಆರೋಪ. ಯಾರು ಮಾಡಿದ್ದಾರೆ ಆರೋಪ? ಅಲ್ಲ, ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ. ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ನಾನು. ಪಕ್ಷದೊಳಗೆ ಚರ್ಚೆ ಅಲ್ಲ, ಊಟ ಮಾಡೋದು, ಜೊತೆಯಲ್ಲಿ ಓಡಾಡೋದು, ಮತ್ತು ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು, ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಜಾಸ್ತಿ ಮಾಡ್ತೀವಿ. ಅಲ್ಲ, ಬಿಜೆಪಿ ಅವ್ರಿಗೇನು ಆತಂಕ ಇಲ್ಲ ಸರ್, ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ. ನಾನು ಅದಕ್ಕೆ ಕೇಳಿದ್ದು ಅವರಿಗೆ. ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂದರೆ, ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಣ. ಸಿಎಂ ಮತ್ತೆ ಪ್ರತ್ಯೇಕವಾಗಿ ಕ್ಯಾಬಿನೆಟ್ ಆದ್ಮೇಲೆ ಒಂದು ಮೀಟಿಂಗ್ ಕರೆದಿದ್ದಾರೆ. ಅಧಿವೇಶನ ಸಿದ್ಧತೆ ಬಗ್ಗೆ ಸಚಿವರು ಸಭೆ ಕರೆದಿದ್ದಾರೆ ಸರ್. ಕರೆದಿದ್ದಾರ? 4 ಗಂಟೆ ಕರೆದಿದ್ದಾರೆ. ನನ್ನನ್ನೇನು ಕರೆದಿಲ್ಲ. ಅಲ್ಲ, ನಮ್ಮನ್ನೇನು ನನಗಿನ್ನೂ ಮಾಹಿತಿಗಳು ಬಂದಿಲ್ಲ. ಏನಾದ್ರು ಕ್ಯಾಬಿನೆಟ್ಟಲ್ಲಿ ಏನಾದ್ರು ಹೇಳ್ಬೋದು. ಹೊಸ ಸಂಪ್ರದಾಯ ಅನಿಸ್ತಾ ಇದೆ. ಬೆಳಗ್ಗೆ ಸೆಷನ್ ಮುಂಚೆ ಸಚಿವರುಗಳು ಪ್ರತ್ಯೇಕವಾಗಿ ಕರೀತಾ ಇರೋದು, ಅದು ಅವರ CLPಗಳು ನಡೀತಾ ಇತ್ತು. ಅವರ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳಿಗೆ ಹಿಂಗೆ ನೀವು ಮಾಡಬೇಕು ಅಂತ ಯಾರಾದರೂ ಹೇಳೋಕ್ಕಾಗುತ್ತಾ? ಅವರು ಸಭೆ ಕರೆಯೋದಾಗಲಿ ಅಥವಾ ಅವರು ಚರ್ಚೆ ಮಾಡೋದಾಗಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ. ವೇಣುಗೋಪಾಲ್ ಅವ್ರ ಜೊತೆ ಭೇಟಿ ಮಾಡಿದ್ರೆ ಸರ್? ಭೇಟಿ ಮಾಡೋದು, ಪಕ್ಕದಲ್ಲೇ ಕೂತಿದ್ದೆ 2 ಗಂಟೆ. ಚರ್ಚೆ ಮಾಡಿದ್ರೆ ಸರ್? ನಾನು ಪಕ್ಕದಲ್ಲೇ ಕೂತಿದ್ನಪ್ಪ 2 ಗಂಟೆ. ಪವರ್ ಶಿಫ್ಟಿಂಗ್ ಬಗ್ಗೆ ಏನೋ ಮಾತಾಡಿದ್ರು ಸರ್? ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ. ನಾರಾಯಣ ಗುರು ಅವರು ಏನೋ ಅವ್ರ ಬಗ್ಗೆ, ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅದನ್ನು ಮಾತಾಡಿದ್ವಿ ವಿನಃ ನಾವು ಇದು ಯಾವುದು ಸಚಿವರ ನಿಯೋಗ ಹೋಗ್ಬೇಕು ಅಂತೆಲ್ಲ ಚರ್ಚೆ ಆಗಿತ್ತು. ನಿನ್ನೆ ಅವರೇ ಬಂದಿದ್ರು, ವೇಣುಗೋಪಾಲ್ ಅವರೇ, ಚರ್ಚೆ ಇತ್ತು. ಸಚಿವರ ನಿಯೋಗ ಹೋಗಬೇಕು ಅಂತ ಎಲ್ಲಿ ಬಂದಿತ್ತು? ಯಾವ ಸಚಿವರು? ಅಲ್ಲ, ಕೆಲವು ಪ್ರಮುಖ 3-6 ಜನ ಸಚಿವರು ಹೋಗೋದ್ರ ಬಗ್ಗೆ ಚರ್ಚೆ ಆಗಿತ್ತು ಸರ್. ಆಗಿತ್ತಾ? ಅಲ್ಲ, ಅವರು ಇಲ್ಲೇ ಬಂದಿದ್ರಲ್ಲ, ಬಟ್ ಇದೇ ಯಾವುದು ಚರ್ಚೆ ಮಾಡಲಿಲ್ಲ. ಗೊಂದಲ ಇಲ್ಲ ಅಂತೀರಾ? ನಿನ್ನೆ ಮಂಗಳೂರಲ್ಲಿ CM ಪರ DCM ಪರ CM ಘೋಷಣೆ ಆಯಿತು ಮುಖ್ಯಮಂತ್ರಿ. ಅಲ್ಲ, ಗೊಂದಲ ಇಲ್ಲ ಅಂದರೆ ಈಗ ಆಚೆ ಕಡೆ ಜನ ಏನೋ ಜೈಕಾರ ಹಾಕೋದಕ್ಕೆ ಏನು ತಡೆ ಮಾಡೋಕ್ಕಾಗುತ್ತೆ? ನಾನು ನಿನ್ನೆನೂ ಹೇಳಿದೆ. ನಾನು ಒಬ್ಬೊಬ್ಬ ಲೀಡ್ರಿಗೆ ಒಂದೊಂದು ಅಷ್ಟು ಜನ ಅಭಿಮಾನಿಗಳಿರ್ತಾರೆ. ಅವರು ಸ್ವಾಭಾವಿಕವಾಗಿ ಆ ಲೀಡ್ರು ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು, ಇನ್ನೊಂದು ಆಗಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾ ಇರ್ತಾರೆ ಹೋದಾಗ ಬಂದಾಗೆಲ್ಲ. ಅದನ್ನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಬೆಳವಣಿಗೆ ಇತ್ಯರ್ಥ ಆದರೆ ಅದರ ಜೈಕಾರಗಳೆಲ್ಲ ನಿಂತೋಗ್ತವಲ್ಲ, ಒಳ್ಳೇದಲ್ವಾ? ಜೈಕಾರ ಇರಬೇಕಾ? ಪರ್ಮನೆಂಟಾಗಿ ಜೈಕಾರ ಇರೋಕ್ಕೆ ಸಾಧ್ಯ ಇಲ್ಲ, ನಿಂತೋಗುತ್ತೆ. ಅದು ಸಮಸ್ಯೆಗಳ ಬಗೆಹರಿದ್ರೆ ಅವೆಲ್ಲ ನಿಂತೋಗ್ತವೆ. ಓಕೆ, ಥ್ಯಾಂಕ್ ಯು.